ಶ್ರೀ ಗುರು ದತ್ತಾತ್ರೇಯ ಜಯಂತಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದು. ಪ್ರತಿ ವರ್ಷ ಮಾರ್ಗಶಿರ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುವ ಈ ತಿಥಿಯು ಬ್ರಹ್ಮ, ವಿಷ್ಣು, ಮಹೇಶ್ವರರ ತ್ರಿಮೂರ್ತಿ ಸ್ವರೂಪವಾದ ಶ್ರೀ ದತ್ತಾತ್ರೇಯ ಸ್ವಾಮಿಯ ಜನ್ಮದಿನವಾಗಿದೆ. ಈ ದಿನವನ್ನು ದತ್ತ ಜಯಂತಿ ಅಥವಾ ದತ್ತಾತ್ರೇಯ ಜಯಂತಿ ಎಂದೂ ಕರೆಯುತ್ತಾರೆ. ದತ್ತಾತ್ರೇಯ ಅವತಾರದ ಸಂಪೂರ್ಣ ಕತೆ. ಶ್ರೀ ದತ್ತಾತ್ರೇಯ ಜಯಂತಿ ಸಂಪೂರ್ಣ ಕತೆ. ಪುರಾತನ ಕಾಲದಲ್ಲಿ ಮಹರ್ಷಿ ಅತ್ರಿ ಮತ್ತು ಅವರ ಪತ್ನಿ ಅನಸೂಯ ದೇವಿ ತೀವ್ರ ತಪಸ್ಸು ಮಾಡುತ್ತಿದ್ದರು. ಅನಸೂಯ ದೇವಿಯ ಪತಿವ್ರತ ಧರ್ಮ ಮತ್ತು ಪಾವಿತ್ರ್ಯ ಅಪಾರವಾಗಿತ್ತು. ಅದನ್ನು ಕಂಡು ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯರಿಗೆ ಸ್ವಲ್ಪ ಅಸೂಯೆ ಬಂತು. ಅವರು ತಮ್ಮ ಪತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವರಲ್ಲಿ ಅನಸೂಯೆಯ ಪಾತಿವ್ರತ್ಯ ನಿಜವಾದರೆ ಅದು ಸಾಬೀತಾಗಲಿ ಎಂದು ಹೇಳಿದರು. ಆ ಮಾತಿನಂತೆ 3 ದೇವತೆಗಳು ವೃದ್ಧ ಭಿಕ್ಷುಕರ ವೇಷ ತೊಟ್ಟು ಅತ್ರಿ ಆಶ್ರಮಕ್ಕೆ ಬಂದರು. ಆಗ ಅತ್ರಿ ಮಹರ್ಷಿ ಆಶ್ರಮದಲ್ಲಿರಲಿಲ್ಲ. ಅನಸೂಯ ದೇವಿಯು ಭಿಕ್ಷೆ ಕೊಡಲು ಸಿದ್ಧಳಾದಾಗ 3 ಭಿಕ್ಷುಕರು, ನಾವು ನಗ್ನರಾಗಿ ನಿಂತರೆ ಮಾತ್ರ ಭಿಕ್ಷೆ ಸ್ವೀಕರಿಸುವೆವು ಎಂದು ಕಠಿಣ ಷರತ್ತು ಹಾಕಿದರು. ಅನಸೂಯ ದೇವಿಗೆ ಆಶ್ಚರ್ಯವಾಯಿತು. ಆದರೆ ಅವಳು ತನ್ನ ಪಾತಿವ್ರತ್ಯದ ಶಕ್ತಿಯನ್ನು ನೆನೆದು ಒಂದು ಪಾತ್ರೆಯಲ್ಲಿ ನೀರು ತುಂಬಿ, ನನ್ನ ಪತಿವ್ರತ ಧರ್ಮ ಸತ್ಯವಾದರೆ ಈ 3 ದೇವತೆಗಳು 6 ತಿಂಗಳ ಶಿಶುಗಳಾಗಲಿ ಎಂದು ಮಂತ್ರೋದಕ ಎರಚಿದಳು. ತಕ್ಷಣ 3 ದೇವತೆಗಳು ಚಿಕ್ಕ ಮಕ್ಕಳಾದರು ಮತ್ತು ಅಳುತ್ತಾ ಅನಸೂಯೆಯ ಕಾಲಿಗೆ ಬಿದ್ದರು. ಇದನ್ನು ಕಂಡು ದೇವಲೋಕದಲ್ಲಿ ಗೊಂದಲ ಉಂಟಾಯಿತು. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ದೇವಿಯರು ಭಯಭೀತರಾಗಿ ಅನಸೂಯೆಯ ಬಳಿ ಬಂದು ಕ್ಷಮೆಯಾಚಿಸಿದರು. ಅನಸೂಯ ದೇವಿಯು ಮತ್ತೊಮ್ಮೆ ಮಂತ್ರೋದಕ ಎರಚಿ 3 ದೇವತೆಗಳನ್ನು ಮೊದಲಿನ ರೂಪಕ್ಕೆ ತಂದಳು. ಆದರೆ ಬ್ರಹ್ಮ, ವಿಷ್ಣು, ಶಿವರು ಅನಸೂಯೆಯ ಪಾತಿವ್ರತ್ಯಕ್ಕೆ ಮೆಚ್ಚಿ, ನೀವು ಒಂದು ವರ ಬೇಡಿಕೊಳ್ಳಿ ಎಂದರು. ಅನಸೂಯ ದೇವಿಯು ನೀವು 3 ಒಟ್ಟಾಗಿ ನನ್ನ ಮಗನಾಗಿ ಜನಿಸಿ ಎಂದು ವರ ಕೇಳಿದಳು. ತ್ರಿದೇವತೆಗಳು ಸಮ್ಮತಿಸಿ, ನಾವು ಒಬ್ಬನೇ ಮಗನಾಗಿ ನಿನಗೆ ದತ್ತನಾಗುತ್ತೇವೆ ಎಂದು ಆಶೀರ್ವದಿಸಿದರು. ಹೀಗೆ ಅತ್ರಿ ಅನಸೂಯ ದಂಪತಿಗಳಿಗೆ ಬ್ರಹ್ಮ, ವಿಷ್ಣು, ಶಿವರ ಸಂಯುಕ್ತ ಶಕ್ತಿಯುಳ್ಳ ಮಗನಾಗಿ ಶ್ರೀ ದತ್ತಾತ್ರೇಯ ಸ್ವಾಮಿ ಅವತರಿಸಿದನು. ಅವನ ಹೆಸರು ದತ್ತಾತ್ರೇಯ ಎಂದಾಯಿತು. ಏಕೆಂದರೆ ತ್ರಿಮೂರ್ತಿಗಳು ತಾವೇ ಅತ್ರಿಯ ಮಗನಾಗಿ ದತ್ತನಾದರು. ದತ್ತ ಕೊಟ್ಟವನು ಅತ್ರಿಯ ಪುತ್ರ. ಈ ಅವತಾರವು ಮಾರ್ಗಶಿರ ಮಾಸದ ಪೂರ್ಣಿಮೆಯೆಂದು ಸಂಭವಿಸಿತು. ಆದ್ದರಿಂದ ಪ್ರತಿ ವರ್ಷ ಮಾರ್ಗಶೀರ್ಷ ಪೌರ್ಣಮಿಯನ್ನು ಶ್ರೀ ದತ್ತಾತ್ರೇಯ ಜಯಂತಿ ಎಂದು ಲಕ್ಷಾಂತರ ಭಕ್ತರು ಉಪವಾಸ, ಜಾಗರಣೆ, ಪೂಜೆ, ದಾನಧರ್ಮಗಳೊಂದಿಗೆ ಆಚರಿಸುತ್ತಾರೆ. ಈ ದಿನ ದತ್ತಸ್ವಾಮಿಯು ತನ್ನ ಭಕ್ತರಿಗೆ ಗುರುರೂಪದಲ್ಲಿ, ತ್ರಿಮೂರ್ತಿ ರೂಪದಲ್ಲಿ, ಅವಧೂತ ರೂಪದಲ್ಲಿ ಕೃಪೆ ತೋರಿ ಎಲ್ಲ ಪಾಪಗಳನ್ನು ಕ್ಷಮಿಸಿ ಜ್ಞಾನ, ಭಕ್ತಿ, ವೈರಾಗ್ಯ, ಮೋಕ್ಷವನ್ನು ನೀಡುತ್ತಾನೆ ಎಂಬುದು ಭಕ್ತರ ಅಚಲ ನಂಬಿಕೆ. ಆದ್ದರಿಂದಲೇ ಈ ಒಂದು ದಿನವನ್ನು ಶ್ರೀ ಗುರು ದತ್ತಾತ್ರೇಯ ಜಯಂತಿ ಎಂದು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ದತ್ತ ಜಯಂತಿಯ ದಿನ ಭಕ್ತಿಯಿಂದ ಉಪವಾಸ, ಪೂಜೆ, ಜಪ, ತಪ, ದಾನ ಮಾಡಿದವರಿಗೆ ಈ ಕೆಳಗಿನ ಅಪಾರ ಫಲಗಳು ದೊರೆಯುತ್ತವೆ ಎಂಬುದು ಶಾಸ್ತ್ರ ಮತ್ತು ಭಕ್ತರ ಅನುಭವ. 1. ಜನ್ಮಜನ್ಮಾಂತರಗಳಲ್ಲಿ ಸಂಚಿತವಾದ ಎಲ್ಲ ಪಾಪಗಳು ನಾಶವಾಗುತ್ತವೆ. 2. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ಕೃಪೆಯಿಂದ ಮೋಕ್ಷ ಪ್ರಾಪ್ತಿಯ ಮಾರ್ಗ ಸುಗಮವಾಗುತ್ತದೆ. 3. ಮನಸ್ಸಿಗೆ ಅಪೂರ್ವ ಶಾಂತಿ, ದೇಹಕ್ಕೆ ಆರೋಗ್ಯ ಮತ್ತು ಜೀವನಕ್ಕೆ ಸಂಪತ್ತು ದೊರೆಯುತ್ತದೆ. 4. ಅನಸೂಯ ದೇವಿಯ ವರದಿಂದ ಸಂತಾನ ಭಾಗ್ಯವಿಲ್ಲದವರಿಗೆ ಉತ್ತಮ ಸಂತಾನ ಪ್ರಾಪ್ತಿಯಾಗುತ್ತದೆ. 5. ಎಲ್ಲ ರೀತಿಯ ದುಃಖ, ಭಯ, ರೋಗ, ಶತ್ರು ಪೀಡೆಗಳು ದೂರವಾಗುತ್ತವೆ. 6. ಗುರುಕ್ಷೇತ್ರಕ್ಕೆ ಹೋಗದೇ ಇದ್ದರೂ ಮನೆಯಲ್ಲೇ ಗುರುಕ್ಷೇತ್ರದ ಪುಣ್ಯ ಲಭಿಸುತ್ತದೆ. 7. ಕುಟುಂಬದಲ್ಲಿ ಸೌಖ್ಯ, ಸಮೃದ್ಧಿ, ಐಕ್ಯತೆ ನೆಲೆಸುತ್ತದೆ. 8. ಭಕ್ತರ ಎಲ್ಲ ಸದ್ಭಾವನೆಗಳು ಶೀಘ್ರದಲ್ಲೇ ಈಡೇರುತ್ತವೆ. 9. ಅಂತಿಮವಾಗಿ ದತ್ತಸ್ವಾಮಿಯು ತಾನೇ ಗುರುರೂಪದಲ್ಲಿ ಬಂದು ಶಿಷ್ಯನನ್ನು ಕೈಹಿಡಿದು ಮೋಕ್ಷಕ್ಕೆ ಕರೆದೊಯ್ಯುತ್ತಾನೆ. ಆದ್ದರಿಂದ ಈ ಒಂದು ದಿನವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಸಾಕು. ದತ್ತಾತ್ರೇಯ ಸ್ವಾಮಿಯು ತನ್ನ ಭಕ್ತರಿಗೆ ಐಹಿಕ ಮತ್ತು ಪಾರಮಾರ್ಥಿಕ ಎಲ್ಲ ಒಳಿತುಗಳನ್ನು ಕೊಟ್ಟು ಕೃತಾರ್ಥನನ್ನಾಗಿ ಮಾಡುತ್ತಾನೆ. ಜೈ ಗುರುದತ್ತ. ಎಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.